ಇವತ್ ಬೆಳಿಗ್ಗೆ ಜಿಂಕ್ ಚಕ್ ಅಂತ ರೆಡಿ ಆಗ್ಬಿಟ್ಟು ನಮ್ ಜೊತೆಗ ರೊಟ್ಟಿಗೆ ಹೋದಿ. ನಾನು ಈ ರೊಟ್ಟಿಗೆ ಜಾಸ್ತಿ ಹೋಗಲ್ಲ, ಏನಾದ್ರು ತಿಂಡಿ ಗಿಂಡಿ ತಿನ್ಬೇಕು ಅಂತ ಮಾತ್ರ ರೊಟ್ಟಿಗೆ ಹೋಗೋದು. ಅವ್ರ ರೊಟ್ಟಿಗೆ ಹೋಗಿ ಬೆಳಗ್ಗೆನೆ ಬಿಸಿ ಬಿಸಿ ಬಾತ್ ತಿನ್ಕೊಂಡು ಸುಮ್ನೆ ನಿಂತಿರೋ ಇವ್ರಿಬ್ರಿಗೆ ಜಗಳ ನಡೆಸ್ಬಿಟ್ಟು ನಂಬಿದಿರಿ ಯಾರು ಸಿಕ್ತಿಲ್ಲ. ಅದಕ್ಕ ನಮ್ ಗೌರವಕ್ಕೂ ನಾವು ಒಟ ಉರಿಸ್ಬಿಟ್ಟು ನಮ್ ಮುಳ್ಳಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವ್ರೆ ಒಳ್ಳೆ ಹುಡುಗಿ ಸಿಗೋದ್ ಬೇಡ, ಸಿಗೋ ಹುಡುಗಿ ಒಳ್ಳೆ ಸಾಕು ಅಂತ ಬೇಡ್ಕೊಂಡು ಇವತ್ತು ಈ ದೇವಸ್ಥಾನಕ್ಕೆ ಬಂದಿದ್ಕ ನಷ್ಟ ಏನಪ್ಪಾ ಅಂದ್ರ ಈ ದೇವಸ್ಥಾನದಲ್ಲಿ ಇವತ್ತು ಪ್ರಸಾದನೆ ಕೊಡ್ಲಿಲ್ಲ. ಸರಿ ಮತ್ ಮುಂದ್ ದೇವಸ್ಥಾನದಲ್ಲಿ ಒಳ್ಳೆ ಪೂಜೆ ನಡೀತದ, ಜೊತೆಗೆ ಬಾತ್ ಕೊಡ್ತಾರ ಅಂದ್ರು. ಅದಕ್ಕ ಜೀ ಅಂದ್ಬಿಟ್ಟು ಹೋದ್ನು. ನಮ್ಮ ಮೈಗಳು ಮಾತ್ರ ಪ್ರಸಾದ ಅಂದ್ಬಿಟ್ರೆ ಸಾಕಲ್ವಾ, ಬೆಳಿಗ್ಗೆ ಎದ್ದು ಮುಖ ತೊಳೆಲ್ಲ ಲೂಚರ್ ಹಂಗೆ ಹೊಡ್ಬೋದವ. ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಇವನ ಹೆಸರು ಅಪ್ಪು ಅಂತ. ಇವ ನಮ್ಮ ಭಾರತ ಅಲ್ಲದೆ ಬೇರೆ ಬೇರೆ ದೇಶದಲ್ಲಿ ಎಷ್ಟೆಷ್ಟು ಕಾಯಿನ್ಗಳವ ಎಲ್ಲಾ ತರ ಕಾಯಿನ್ಗಳನ್ನ ಕಲೆಕ್ಟ್ ಮಾಡಿ ಮಡಿಕೊಂಡ ನಟ್ಟಿರಿ. 100 ರೂಪಾಯಿ ಕಾಯಿನೋ, 200 ರೂಪಾಯಿ ಕಾಯಿನೋ, 500 ರೂಪಾಯಿ ಕಾಯಿನೋ. ನಮ್ಗೆ ನೋಡೋದೇ ಬಿಸ್ಕಟ್ ತಗೊಳ್ಳೋಕೆ ಕಾಸಿಲ್ಲ. ಸಾಯಂಕಾಲ ಆಯ್ತು, ಕಣವ್ರಿಗೆ ಬನ್ನೋ. ಇಲ್ಲಿಗೇನಪ್ಪ ಅಂದ್ರ ಇಲ್ಲಿ ಕಂಡ ಔಷಧಿ ತಗೊಳಕ್ ಬನ್ನೋ. ನಮ್ ಮುಳ್ಳಳ್ಳಿಲಿ ಜ್ವರ ಬಂದು ವಾಸಿ ಆಗ್ಲಿಲ್ಲ ಅಂದ್ರ ಕಂಡ ಔಷಧಿ ತಗೊಂಡೋಗಿ ಕಟ್ಟೋದ್ರ ಜ್ವರ ವಾಸಿ ಆಯ್ತ ಅಂತ ನಂಬಿಕೆ. ಇದರಿಂದ ನಮ್ ಮುಳ್ಳಳ್ಳಿಗೂ ಕಣದವ್ರಿಗೂ ಜನ್ಮದ ಅನುಬಂಧ. ಅಟ್ಟಿಲಿ ನೀರ್ ಕಾಯ್ಸಾಗ ಸೌದೆ ಇರ್ಲಿಲ್ಲ. ಅದ್ಕ ಮಿಲಿ ಬಂದ್ಬಿಟ್ಟು ಆಟಾಗ ಸೌದೆಗಳು ತುಂಬ್ಕೊಂಡು ಪಪ್ಸ್ ತಿಂದು ಹೋಗಿದೆ ನೋಡಿ ಇಲ್ಲಿ ಎಲ್ಲೂ. ಈ ಪಾಪ ಕೇಕ್ ಕೊಡಕ ನಮ್ಮ ಮನೆಗೆ ಬಂದಿದ್ದವು, ಉಡ್ತಾ ಬಲ್ವ ಅದ್ಕ ವಿಶ್ ಮಾಡ್ಬಿಟ್ಟು ಕೇಕ್ ಎತ್ಕ ತಿನ್ಕೊಂಡು ಮುಗೀತು ಅಷ್ಟೇ.